ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕು ವಕೀಲರ ಸಂಘದ 3ನೇ ಬಾರಿ ಅಧ್ಯಕ್ಷರಾಗಿ ಟಿ.ವಿ. ಗಿರೀಶ್ ಆಯ್ಕೆಯಾಗುವುದರ ಮುಖಾಂತರ ತಮ್ಮ ಪ್ರಾಬಲ್ಯವನ್ನು ಮೆರೆದಿದ್ದಾರೆ. ಸೋಮವಾರ ನಡೆದ ಚುನಾವಣೆಯಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸ್ಥಾನದ ತಮ್ಮ ಪ್ರತಿಸ್ಪರ್ಧಿ ಆಕಾಂಕ್ಷಿ ದಿಲೀಪ್ ರವರನ್ನು ಕೆಲವೇ ಮತಗಳ ಅಂತರದಿಂದ ಪರಾಜಿತಗೊಳಿಸಿ ವಿಜಯ ಸಾಧಿಸಿದ್ದಾರೆ. ಅಧ್ಯಕ್ಷರಾಗಿ ಟಿ.ವಿ. ಗಿರೀಶ್ 3ನೇ ಬಾರಿ ಆಯ್ಕೆಯಾದರೆ ಪ್ರಧಾನ ಕಾರ್ಯದರ್ಶಿಯಾಗಿ ಧನಂಜಯ, ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಸತೀಶ್, ಖಜಾಂಚಿಯಾಗಿ ವಸಂತಮ್ಮ, ಜಂಟಿ ಕಾರ್ಯದರ್ಶಿಯಾಗಿ ಧರ್ಮೇಂದ್ರ ಕುಮಾರ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಹ್ಯಾರಿಸ್ ಖಾನ್, ಮಹೇಶ್, ಶ್ರೀಧರ್, ತಿಮ್ಮರಾಜು, ಮರಿಸ್ವಾಮಿ, ಮಹಿಳಾ ಮೀಸಲಾತಿಯಿಂದ ಕವಿತಾ ಆಯ್ಕೆಯಾದರು. ಚುನಾವಣಾಧಿಕಾರಿಗಳಿಂದ ಪ್ರಮಾಣ ಪತ್ರ ಸ್ವೀಕರಿಸಿದ ವಕೀಲರ ಸಂಘದ ಅಧ್ಯಕ್ಷ ಟಿ.ವಿ. ಗಿರೀಶ್ ರವರು ಜಿಲ್ಲೆಯ ಜನರ ನಾಡಿಮಿಡಿದ ಸಂಗ್ರಾಮಿ ಟಿವಿ ಜೊತೆ ಮಾತನಾಡಿದರು. ಚನ್ನಪಟ್ಟಣ ವಕೀಲರ ಸಂಘದ ಚುನಾವಣೆ ಇದ್ದು, ಈ ಚುನಾವಣೆಯಲ್ಲಿ ನಾನು 3ನೇ ಬಾರಿಗೆ ಚನ್ನಪಟ್ಟಣ ವಕೀಲರ ಸಂಘದ ಅಧ್ಯಕ್ಷನಾಗಿ ಚುನಾಯಿತನಾಗಿದ್ದೇನೆ. ನನ್ನ ಚುನಾಯಿಸಿದ ಎಲ್ಲ ಹಿರಿಯ ಕಿರಿಯ ಮಹಿಳಾ ವಕೀಲರಿಗೆ ನಾನು ವೈಯಕ್ತಿಕವಾಗಿ ಈ ಸಂಘದ ಪರವಾಗಿ ತಿಳಿಸ್ತೇನೆ. ಮುಂದೆ ಈ ಹಿಂದೆ ಕೂಡ 2 ಬಾರಿ ನಾನು ಅಧ್ಯಕ್ಷನಾಗಿದ್ದಾಗ ಹಲವಾರು ವಕೀಲರಿಗೆ ಉಪಯೋಗವಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದೇನೆ. ಮುಂದೆ ಕೂಡ ಅವರ ಧ್ವನಿಯಾಗಿ 24 ಗಂಟೆನೂ ಅವರ ಕಾರ್ಯಕ್ಕೆ ನಾನು ಧ್ವನಿಯಾಗಿರ್ತೇನೆ ಅಂತ ಹೇಳಿ ಮಾಡ್ತಾರೆ. ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ. ನಿಮ್ಮ ಮುಂದೆ ಏನೇನು ಮಾಡಬೇಕು ಅಂತ ಹೇಳಿದೆ ಸರ್? ಮುಂದೆ ಏನು ವಕೀಲರು ಮೂಲಭೂತ ಸೌಕರ್ಯಗಳು ಏನೇನಿದೆ, ನಮ್ಮದು ಕಾಂಪೌಂಡ್ ಸಮಸ್ಯೆಗಳಿದೆ, ಮತ್ತು ಕ್ಯಾಂಟೀನ್ ಒಂದು ಮಾಡಿಸ್ಬೇಕು. ಕ್ಯಾಂಟೀನ್ ವಕೀಲರಿಗೆ ಕ್ಯಾಂಟೀನ್ ವ್ಯವಸ್ಥೆ ಇಲ್ಲ, ಹಾಗಾಗಿ ಅದಕ್ಕೆ ಒಂದು ಒತ್ತು ನೀಡುವಂಥ ಕೆಲಸವನ್ನು ಮಾಡ್ತೀವಿ. Balu Public School is the 21st century school and we are the only future-proof school of town.